ಶ್ರೀ ಗುರುಭ್ಯೋ ನಮಃ. ಇದು ರುದ್ರ ನಮಕದ 10ನೇ ಭಾಗ ಮತ್ತು 11ನೇ ಅನುವಾಕ. ಸಹಸ್ರಾಣಿ ಸಹಸ್ರಶೋ ಯೇ ರುದ್ರ ಅಧಿಭೂಮ್ಯಾಃ ತೇಷಾಂ ಸಹಸ್ರಯೋ ಜನೇ ವಧನ್ವಾನಿ ತನ್ಮಸಿ. ರುದ್ರನಾಮಕನಂಥ ಪರಮಾತ್ಮನ ಸಾವಿರಾರು ರೂಪಗಳು ಅಂದರೆ ಅನಂತ ರೂಪಗಳು ಇವೆಲ್ಲ ಭೂಮಿಯಲ್ಲಿವೆ, ಭೂಮಿಯನ್ನು ಆಶ್ರಯಿಸಿಕೊಂಡಿವೆ, ಭೂಮಿಯನ್ನು ವ್ಯಾಪಿಸಿಕೊಂಡಿವೆ. ಅವುಗಳ ಕೈಯಲ್ಲಿರುವಂಥ ಬಿಲ್ಲುಗಳೇನಿವೆ ಆ ಬಿಲ್ಲುಗಳನ್ನು ನಾವು ದೂರ ಇಡ್ತೇವೆ, ನಾವೇ ದೂರ ಇಟ್ಬಿಡ್ತೇವೆ. ಇಲ್ಲಿ ತನಕ ನೀನು ದೂರ ಇಡುವಂಥವನನ್ನು ನಾವು ವಿನಂತಿ ಮಾಡಿದ್ವಿ, ಪ್ರಾರ್ಥನೆ ಮಾಡಿದ್ವಿ. ಈಗ ಬಿಲ್ಲುಗಳನ್ನು ನಾವೇ ದೂರ ಇಟ್ಟುಬಿಡ್ತೇವೆ. ಧನಂಜಯ ಗೋವಿಂದಾಚಾರ್ಯ ಹೇಳ್ತಿರ್ತಾರೆ, ಅಲ್ಲಿ ಕೆಲವು ಸರಿ ಮಂತ್ರದ ಒಂದು ಪೂರ್ವಾರ್ಧದಲ್ಲಿ ಪ್ರಥಮ ಪುರುಷದಲ್ಲಿ ಹೇಳ್ತಿರ್ತಾರೆ ಅವನು ಉತ್ತರಾರ್ಧದಲ್ಲಿ ಮಧ್ಯಮ ಪುರುಷ ಅಂತ ಹೇಳಿದ್ದು ಅಲ್ಲೊಂದು ಸ್ವಲ್ಪ ಏನೋ ಬದಲಾವಣೆ ಇರ್ತದೆ. ಆ ಬದಲಾವಣೆಯನ್ನು ಸೂಚಿಸಲಿಕ್ಕಾಗಿ ಪೂರ್ವಾರ್ಧದಲ್ಲಿ ಪ್ರಥಮ ಪುರುಷ, ಉತ್ತಮಾರ್ಧದಲ್ಲಿ ನೀನು, ಮಧ್ಯಮ ಪುರುಷದಲ್ಲಿ ಹೇಳ್ತೀವಿ. ಇಲ್ಲಿ ತನಕ ನೀನು ದೂರ ಇಡು ಅಂತ ಹೇಳ್ತಾ ಇದ್ದೀವಿ. ಈಗ ನಾವೇ ಅವನ ಸಮೀಪಕ್ಕೆ ಹೋಗಿ ಅವನ ಕೈಯಲ್ಲಿರುವ ಧನಸ್ಸನ್ನು ತಗೊಂಡು ದೂರ ಇಡುವಷ್ಟು ಅವನಿಗೆ ಸಮೀಪ ಹೋಗಿದ್ದೀವಿ, ನಾವು ಮೇಲೇರಿದ್ದೀವಿ ಅಂತ ಹಾಗೆ ತಿಳ್ಕೊಳ್ಬೋದು. ಮತ್ತು ರುದ್ರಾಹ ಅಂದರೆ ರುದ್ರನ ಗಣಗಳು, ರುದ್ರನ ಪರವಾಗಿ ವ್ಯಾಖ್ಯಾನ ಮಾಡಿದರೆ. ಪರಮಾತ್ಮನ ಪರವಾಗಿ ಆದರೆ ಪರಮಾತ್ಮನ ಅನಂತ ರೂಪಗಳು. ಅಸ್ಮಿನ್ ಡವೇ ದರೀಕ್ಷೆ ಭವ ಅಧೇ. ಈ ದೊಡ್ಡ ಸಮುದ್ರ ಅಂತ ಹಾಗೆ ಹೌದೌದು. ಇವೆರಡು ಸ್ವಲ್ಪ ವಿಭಿನ್ನ ಆಗಿದೆ. ನಮ್ಮ ಜೀವನಕ್ಕೆ ಬೇಕಾದಂಥ ಬೇರೆ ಬೇರೆ ಆಯಾಮಗಳನ್ನು ಹೇಳೋದಕ್ಕೆ ಕಾಣಿಸ್ತದೆ. ಈ ದೊಡ್ಡ ಸಮುದ್ರದಲ್ಲಿ ಮತ್ತೆ ಅಂತರಿಕ್ಷದಲ್ಲಿ ಆ ಭವನ ರೂಪಗಳು, ಈ ಭವಾಹ, ಆ ರುದ್ರನ ಅನೇಕ ರೂಪಗಳಿವೆ. ಆ ರೂಪಗಳ ಧನಸ್ಸುಗಳನ್ನು ನಾವು ದೂರ ಇಡ್ತೇವೆ. ಅದು ಮತ್ತೆ ಎಲ್ಲದಕ್ಕೂ ಅನ್ವಯ. ಉತ್ತರಾರ್ಥ ಈ ಪ್ರತಿಯೊಂದು ಮುಂದಿನ ಶ್ಲೋಕಕ್ಕೂ ಅನ್ವಯ. ತೇಷಾಂ ಸಹಸ್ರಯೋ ಜನೇವ ಧನ್ವಾನಿ ತನ್ಮಸಿ. ನೀರಗ್ರೀವಾಶ್ರಿತಕಂಠಾಃ ಶರ್ವ ಅಧಕ್ಷಮಾಚರಾಃ. ಶರ್ವಾಹ ಭಗವಂತನ, ಶರ್ವನಾಮಕನಾದ ಭಗವಂತನ ರೂಪಗಳು. ಅವೆಲ್ಲ ಪ್ರತಿಯೊಂದು ರೂಪವೂ ಕೂಡ ನೀಲಕಂಠ, ನೀಲವಾದಂಥ ಕಂಠವುಳ್ಳವುಗಳು. ಮತ್ತು ಅಧಃ ಕ್ಷಮಾಚರಾಹ, ಭೂಮಿಯ ಕೆಳಭಾಗದಲ್ಲಿ ಪಾತಾಳ ಲೋಕದಲ್ಲೆಲ್ಲ ವಿಚಾರ ಮಾಡ್ತಾ ಇವೆ. ಆ ರೂಪಗಳ ಧನಸ್ಸುಗಳನ್ನು ನಾವು ದೂರ ಇಡ್ತೇವೆ. ಆ ಉತ್ತರಾರ್ಧ ಇಲ್ಲಿಗೂ ಅನ್ವಯ. ನೀಲಗ್ರೀವಾಶ್ರಿತಕಂಠಾಃ ದಿವಗಂ ರುದ್ರ ಉಪಶ್ರಿತಾಃ. ನೀಲಗ್ರೀವಾಹ ಅದರಂತೆ ನೀಲಕಂಠ ಉಳ್ಳವುಗಳು, ಎಲ್ಲ ರೂಪಗಳು ನೀಲಕಂಠ. ಮತ್ತು ಶಿತಿಕಂಠ ಎಲ್ಲ ರೂಪಗಳು ಶ್ವೇತವರ್ಣ ಉಳ್ಳದ್ದು ಕೂಡ ಹೌದು. ಅವು ದಿವಂ ಮೇಲಿನ ಲೋಕವನ್ನು ಅವು ಆಶ್ರಯಿಸಿಕೊಂಡಿವೆ, ಅಲ್ಲೆಲ್ಲ ವ್ಯಾಪಿಸಿಕೊಂಡಿವೆ. ಆ ರೂಪಗಳ ಧನಸ್ಸುಗಳನ್ನು ನಾವು ದೂರ ಇಡೋಣ. ಈ ವೃಕ್ಷೇಶು ಸಸ್ಪಿಂಜರ ನೀಲಗ್ರೀವ ವಿಲೋಹಿತಾ. ಕೆಲವು ರೂಪಗಳು ಮರಗಳಲ್ಲಿವೆ, ಅಶ್ವತ್ಥ ಮೊದಲಾದ ಮರಗಳಲ್ಲಿ ಆ ಭಗವಂತನ ರೂಪಗಳಿವೆ. ಅವೆಲ್ಲ ಸಸ್ಪಿಂಜರಾಹ, ಎಳೆ ಹುಲ್ಲಿನಂತೆ ಬಣ್ಣ ಉಳ್ಳವುಗಳು. ಭಗವಂತನಿಗೆ ನಾನಾ ಥರದ ಬಣ್ಣ. ಅದನ್ನು ಒಂದು ಕಡೆ ಯಾವುದೋ ಬೃಹದಾರಣ್ಯಕ ಉಪನಿಷತ್ತಿನೆಲ್ಲ ವರ್ಣನೆ ಮಾಡ್ತಾರೆ. ಉಣ್ಣೆ ಕಂಬಳಿ ಇರ್ತದೆ, ಬಿಳಿ ಬಣ್ಣದ ಕಂಬಳಿ, ಅದರಂತೆ ಬಣ್ಣ ಅಂತ ಒಂದು ಕಡೆ ಬಂಗಾರದ ಬಣ್ಣ ಭಗವಂತನಿಗೆ, ಒಂದು ಕಡೆ ನೀಲವರ್ಣ ಅಂತ, ಹೀಗೆಲ್ಲ ವಿಭಿನ್ನ ವರ್ಣಗಳನ್ನ ವರ್ಣನೆ ಮಾಡ್ತಾರೆ. ಎಲ್ಲ ಭಗವಂತನ ಸಾಕಾರ ಸಗುಣ ಅಂತ ಉಪಾಸನೆ ಮಾಡ್ರಿ. ಯಾವಾಗಲೂ ಕೂಡ ಕನಸಿನಲ್ಲಿಯೂ ಅದನ್ನು ನಿರ್ಗುಣ ನಿರಾಕಾರ ಅಂತ ಭ್ರಾಂತಿ ಬರದೇ ಇರಲಿ. ಅದಕ್ಕಾಗಿ ಇವೆಲ್ಲ ಸಸ್ಪಿಂಜರಾಹ, ಎಳೆ ಹುಲ್ಲಿನಂತೆ ಒಂದು ಪ್ರೌಢವಾದ ಹುಲ್ಲಾದರೆ, ಬೆಳೆದ ನಿಂತು ಹುಲ್ಲಾದರೆ ಹಚ್ಚ ಹಸಿರಾಗಿರ್ತದೆ. ಎಳೆ ಹುಲ್ಲು ಅಂದರೆ ಹಸಿರು ಮತ್ತು ಕೆಂಬಣ್ಣ, ಅದರ ಮಿಶ್ರಣ ಬಣ್ಣ ಇರ್ತದೆ. ಅಂಥ ಒಂದು ಎಳೆ ಹುಲ್ಲಿನಂತೆ ಬಣ್ಣ ಉಳ್ಳವುಗಳು. ನೀಲಗ್ರೀವಾಹ ನೀಲಕಂಠ ಉಳ್ಳವುಗಳು. ವಿಲೋಹಿತಾಹ ಸ್ವಚ್ಛವಾದಂಥ ಕೆಂಬಣ್ಣ. ಹೀಗೆ ಆ ಭಿನ್ನ ಭಿನ್ನವಾದ ರೂಪಗಳು. ಆ ರೂಪಗಳ ಧನಸ್ಸುಗಳನ್ನು ನಾವು ನಮ್ಮ ಕೈಯಲ್ಲಿ ತಗೊಂಡು ದೂರ ಇಡೋಣ. ಈ ಭೂತಾನಾಮಧಿಪತಯೋ ಶಿಖಾಸಕ್ತ ಸದ್ದಿನಃ. ಭೂತಾನಾಮಧಿಪತಯ ಎಲ್ಲ ಜೀವಿಗಳಿಗೆ ಅಧಿಪತಿಗಳು ಆ ರೂಪಗಳು. ಮತ್ತು ವಿಶಿಖಾಸಹ, ಕೆಲವು ರೂಪಗಳಿಗೆ ಶಿಖಾ ಇದೆ, ಇನ್ನು ಕೆಲವು ರೂಪಗಳಿಗೆ ಶಿಖಾ ಇಲ್ಲ. ಜಟಾಜೂಟ ಉಳ್ಳವುಗಳು. ಇನ್ನು ಕೆಲವು ರೂಪಗಳು ಜಟಾ ಉಳ್ಳವರು. ಕಪರ್ದಿನಃ ಶಿಖಾ ಸಹ ಕಪರ್ದಿನ. ಜಟಾಜೂಟ ಇದ್ದದ್ದು ಕೆಲವು, ಶಿಖಾ ಇದ್ದದ್ದು ಕೆಲವು, ಇಲ್ಲದೇ ಇದ್ದದ್ದು ಕೆಲವು.
ಇನ್ನು ಹಿಂದೆ ಹೇಳಿದಂತೆ ಮುಂಡಿತ ಶಿರಸ್ಥವಾದದ್ದು, ತಲೆ ಬೋಳಿಸಿರುವಂಥ ರೂಪಗಳು ಕೆಲವು, ಬೋಳಿಸದೇ ಇರುವಂಥ ರೂಪಗಳು ಕೆಲವು. ಜಟಾಜೂಟ, ಕಪರ್ದೋಷ ಜಟಾಜೂಟ, ಆ ಜಟಾಜೂಟ ಇದ್ದದ್ದು. ಭಾಗವತದಲ್ಲಿ ಒಂದು ಶ್ಲೋಕ ನೆನಪಿಗೆ ಬರ್ತಿಲ್ಲ ಈಗ, ಆದರೆ ಅದರ ತಾತ್ಪರ್ಯ ನೆನಪಿಗೆ ಬರ್ತದೆ. ವ್ಯಕ್ತೋ ಭವೇ ಧ್ವನಿಸ್ತತ್ರ ಯತ್ಸ್ಥಾನಂ ಉಚಿತಂ ಸತಾಂ. ಅಲ್ಲಿ ಏನಿದೆ ಭಾಗವತದಲ್ಲಿ ಶ್ಲೋಕ ನೆನಪಿದೆ, ಅದರ ಥೀಮ್, ಅದರ ವಿಚಾರ ನೆನಪಿದೆ. ಭಗವಂತ ಅನೇಕ ಮಾಯಾಮಯವಾದ ರೂಪವುಳ್ಳವನು, ನೀವು ಭಕ್ತ ಅಪೇಕ್ಷೆ ಪಟ್ಟಂತೆ ಕಾಣ್ತಾನೆ ಅಂತ ಅಲ್ಲಿ ಹೇಳ್ತಾನೆ. ಅಂದ್ರೆ ಕಾಣ್ತಾನೆ ಅಂದ್ರೆ ಅದು ಮೂಲತಃ ಇದ್ದಿದ್ದಿಲ್ಲ, ಇನ್ನು ಬೇಕು ಅಂತಂದ್ರೆ ಅವ್ನು ತಾಳಿ ಬರ್ತಾನೆ ಅಂತ ಅರ್ಥನೋ. ಈಗ ನಮ್ಮ ಮಕ್ಕಳಿಗೆ ಬೇಕಾದ್ರೆ ನಾವು ಅವೇನು 3 ರೂಪ, ಕೃಷ್ಣನಂತೆ ನೀಲವರ್ಣ, ಜಟೆ, ಪೀತಾಂಬರ ಅವಕ್ಕೇನಿಲ್ಲ. ನಮಗೆ ಬೇಕಾದಾಗ ಫೋಟೋ ಸೆಷನ್ಗಾಗಿ ಅವಕ್ಕೆ ವೇಷ ಹಾಕಿ ಫೋಟೋ ತೆಗಿತೀವಿ. ಹಾಗು ಅಂತಂದ್ರೆ ಹಾಗಲ್ಲ, ಅನಾದಿ ಕಾಲದಲ್ಲಿ ಇದ್ದ ರೂಪಗಳೇ ವ್ಯಕ್ತೋ ಭವೇ ಸರಿಹಿ, ಆ ರೂಪದಿಂದ ವ್ಯಕ್ತ ಮಾತ್ರ ಆಗ್ತಾನೆ. ಯತ್ ಸ್ಥಾನಂ ರುಚಿತಂ ಸತಾಂ. ನೀವು ಭಗವಂತನನ್ನು ಹೇಗೆ ನೋಡಬೇಕು ಅಂತ ಅಪೇಕ್ಷೆ ಪಡ್ತೀರಿ, ಯಾವ ಬಣ್ಣದಿಂದ ನೋಡಬೇಕು ಅಂತ ಅಪೇಕ್ಷೆ ಪಡ್ತೀರಿ, ಸ್ತ್ರೀಯಾಗಿ ನೋಡಬೇಕು ಅಂತ ಅಪೇಕ್ಷೆ ಪಡ್ತೀರೋ, ಪುರುಷನಾಗಿಯೋ, ಯಾವ ಬಣ್ಣವುಳ್ಳವನು ನೋಡಬೇಕು ಅಂತ ಅಪೇಕ್ಷೆ ಪಡ್ತೀರೋ ಆ ಥರ ವ್ಯಕ್ತನಾಗಿ ಬಿಡ್ತಾನೆ. ಯಾವುದು ಇಲ್ಲೇ ರೂಪ ಅಲ್ಲ, ಮಾಯಾಮಯವಾದ ರೂಪ ಅಲ್ಲ. ಈ ಅನ್ನೇಶು ವಿದ್ಯಂತಿ ಪಾತ್ರೇಶು ಪಿಬತೋ ಜನಾನ್ನ. ಮತ್ತೆ ಭಗವಂತನ ಕೆಲವು ರೂಪಗಳು ಅನ್ನಗಳಲ್ಲಿವೆ ಅಂತೆ, ಆಹಾರ ಪದಾರ್ಥಗಳಲ್ಲಿ, ನಾವು ತಿನ್ನುವ ಆಹಾರ ಪದಾರ್ಥಗಳಲ್ಲಿ ಇದ್ದು ವಿವಿಧ್ಯಂತಿ, ಅಲ್ಲಿ ಅನ್ನದಲ್ಲಿ ಕಾಯ್ತಾ ಕೂತ್ಕೊಂಡಿವೆ. ಯಾರು ತಮಗೆ ನಿವೇದನೆ ಮಾಡದೆ ಉಣ್ತಾರೋ ಅವರು ಶಿಕ್ಷೆ ಕೊಟ್ಬಿಡ್ಸಿಬಿಡ್ತಾರೆ. ನೈವೇದ್ಯ ನಡೆದಿದೆ, ನಾವು ಒಳ್ಳೆ ಅನುಸಂಧಾನ ಮಾಡಿದ್ರೆ ವಿವಿಧ್ಯಂತಿ ಯಥ ತಾಡನೆ ಹೊಡೆದಾಕ್ಬಿಡ್ತಾರೆ. ನಿವೇದನೆ ಮಾಡಿಯೇ ಉಣ್ಬೇಕು ಅಂತ, ನನಗೆ ನಿವೇದನೆ ಮಾಡಿಯೇ ನೀನು ಉಣ್ಣು, ನಿನ್ನ ಕ್ಷೇಮಕ್ಕಾಗಿ, ನನಗೆ ಬೇಕಾಗಿಲ್ಲ ಅಂತ ಅಪೇಕ್ಷೆ ಪಡ್ತಾರೆ. ವಿವಿಧ್ಯಂತಿ ಪಾತ್ರೇಶು ಪಿಬತೋ ಜನ. ಪಾತ್ರದಲ್ಲಿ ಇವೆ, ಖಾಲಿ ಪಾತ್ರದಲ್ಲೂ ಇವೆ, ಅದರೊಳಗೆ ಏನಾದ್ರು ಹಾಕಿಟ್ರೆ ಅದರಲ್ಲೂ ಇವೆ. ಅಲ್ಲಿ ಕುಡಿಯಬಾರ್ದನ್ನು ಯಾರು ಕುಡಿತಾರೆ ಅಂತ ಕುಡಿಬೇಕಾದನ್ನು ಕೂಡ ಕುಡಿಬಾರದ ರೀತಿಯಲ್ಲಿ ಕುಡಿತಾರೆ. ಅಂತ ಎಲ್ಲ ಜನರನ್ನ ವಿವಿಧ್ಯಂತಿ ಶಿಕ್ಷೆಗಳು ಕೊಡಿಸ್ತಾರೆ. ಪಾತ್ರೇಶು ಪಿಬತೋ ಜನಾನ್ನ ಯೇ ಪಥಾಂ ಪತಿರಕ್ಷಯ ಐಲ ಬೃಧ ಯವ್ಯುಧ. ಅಧ್ಯಾತ್ಮ ಮಾರ್ಗಕ್ಕೆ ಅಧಿಪತಿಗಳು ಈ ರುದ್ರನ ರೂಪಗಳು, ಅಧ್ಯಾತ್ಮ ಮಾರ್ಗಕ್ಕೆ ಅಧಿಪತಿಗಳಾಗಿವೆ. ಪಥಾಂ ಪತಿರಕ್ಷಯ ಐಲ ಬೃಧ ಯವ್ಯುಧ, ಹೌದು, ಅಧ್ಯಾತ್ಮ ಮಾರ್ಗಕ್ಕೆ ಅಧಿಪತಿಗಳು. ಮತ್ತೆ ಪತಿರಕ್ಷಯ, ಮೊದಲು ಈ ಮಾರ್ಗದಲ್ಲಿ ಮುನ್ನಡಿ ಅಂತ ಒಂದು ರೂಪದಿಂದ ತೋರಿಸ್ತಾನೆ. ನಾವಲ್ಲಿ ಹೋಗ್ತಾ ಮತ್ತೊಂದು ಮಾರ್ಗದಿಂದ ಅವನು ನಮಗೆ ರಕ್ಷಣೆ ಕೊಡ್ತಾ ಹೋಗ್ತಾನೆ. ಮತ್ತೆ ಐಲ ಬೃಧಾಹ, ಈ ಐಲ ಅಂತಂದ್ರೆ, ಇಲ ಅಂದ್ರೆ ಪ್ರಕೃತಿ, ಭೂಮಿ. ಭೂಮಿಯನ್ನು ವ್ಯಾಪಕ ಅರ್ಥದಲ್ಲಿ ತಗೊಂಡ್ರೆ ನೇಚರ್, ಪ್ರಕೃತಿ. ಆ ಪ್ರಕೃತಿಯೇ ಇಲ್ಲ. ಐಲ ಅಂದ್ರೆ ಪ್ರಕೃತಿಯಿಂದ ಹುಟ್ಟಿದ್ದೆಲ್ಲವೂ ಐಲ. ಆ ಪ್ರಕೃತಿಗೆ ಅಧೀನವಾದಂತಹ ಸಮಸ್ತ ವಿಶ್ವ, ಅದರಲ್ಲಿ ಬೃಂದ ಬೃಂದವಾಗಿ ಇವನಿದ್ದಾನೆ, ಗುಂಪು ಗುಂಪಾಗಿ, ಬೇರೆ ಬೇರೆ ಭಿನ್ನ ಭಿನ್ನ ರೂಪದಲ್ಲಿ ಇದ್ದಾನೆ. ಐಲ ಬೃಧಾಹ. ಮತ್ತೆ ಯವ್ಯುಧ. ಯವ್ಯುಧ ಅಂತಂದ್ರೆ ಯು ಮಿಶ್ರಣಾಮಿಶ್ರಣಯೋ ಅಂತ ಧಾತು. ಯಾವುದಾದ್ರು ಕೆಲಸವನ್ನು ಮಿಶ್ರವಾದ ಸಮ್ಮಿಶ್ರವಾದ ರೀತಿಯಲ್ಲಿ ಮಾಡಿದರೆ ಅದಕ್ಕೆ ಯು ಅಂತ ಕ್ರಿಯಾಪದ ಉಪಯೋಗ ಮಾಡಬೇಕು. ಆ ಭಗವಂತನ ರೂಪಗಳು ಯವ್ಯುಧ ಅಂತಂದ್ರೆ ಸಮ್ಮಿಶ್ರ ಮಾರ್ಗದಿಂದ ಶತ್ರುಗಳನ್ನ ದಮನ ಮಾಡ್ತವೆ. ಯುಧ ಹೊಡೆದು ಹಾಕ್ತವೆ. ನಾನಾ ಥರದ ಮಾರ್ಗಗಳು, ಹೀಗೆ ಮಾಡ್ಬೇಕು ಹೀಗೆ ಮಾಡಬಾರ್ದು ಅಂತ ಏನಿಲ್ಲ ಅವನಿಗೆ. ನನಗೆ ಯಾಕೆ ನೀನು ಹಿಂದಿಂದ ಬಾಣ ಹೊಡೆದಿ, ನನಗೆ ನೀನು ಯಾವ ನಿಯಮವೂ ಇಲ್ಲ. ಈ ಜಗತ್ತಿನ ಕಾನೂನು ಏನಿದೆ ಅದು ಇಲ್ಲಿಗೆ ಸಂಬಂಧಪಟ್ಟದ್ದಷ್ಟೇ. ಹಿಂದೆ ಯಾಕೆ ಬಂತು, ಎಲ್ಲೋ ಬಿಸಿಲನ್ನು ಹೋಗ್ತಿದ್ದೆ, ಬಿಸಿಲಿನ ತಲೆ ಮೇಲೆ ತೆಂಗಿನಕಾಯಿ ಬಿಟ್ಟು ತಲೆ ಹೊಡೆದು ತಪ್ಪು ಹೋದವರು ಇದ್ದಾರೆ. ಯಾಕೆ ಅಂತ ಯಾರು ಕೇಳೋರೇ ಇಲ್ಲ. ನನಗೇನು ಮಾಡೋರು ಇದ್ದೀವಿ ನೀನು, ಈಗ ನಿನ್ನಂಥ ಒಂದು ಜಗತ್ತಲ್ಲ 3 ಜಗತ್ತುಗಳು ಬಂದು ನಾನು ಮಣಿಸಿಬಿಡ್ತೇನೆ, ಒರಳಿನಲ್ಲಿ ಒನಕೆ ಹಾಕಿ ಕುಟ್ಟಿನಲ್ಲಿ ಕುಟ್ಟು ಬಿಡ್ತೇನೆ ಅಂತ ನಾವು. ಹೀಗೆ ಭಗವಂತ ವಾಯುದೇವರು ಅಂತಾರೆ. ಅದು ಆ ಮಾತು ಇಲ್ಲಿ ಬರಲಿಲ್ಲ, ಋಗ್ವೇದದ ಮಾತು ಅಂದರೆ ನೆನಪಿಗೆ ಬಂದಿತ್ತು. ಅಂದರೆ ಭಗವಂತ ಮಣಿಸ್ಬೇಕು ಅಂತ ಹೊರಟ್ರೆ, ರುದ್ರನಾಗಲಿ ವಾಯುದೇವನಾಗಲಿ ಪರಮಾತ್ಮನಾಗಲಿ ನಮ್ಮನ್ನು ಮಣಿಸ್ಬೇಕು ಅಂತ ಹೊರಟ್ರೆ ಸಮ್ಮಿಶ್ರ ಮಾರ್ಗದಿಂದ ಮಣಿಸ್ತಾನೆ. ಹಿಂಗೇನು ಮಣಿಸ್ಬೇಕು, ಹಿಂಗೆ ಶಿಕ್ಷೆ ಕೊಡಬೇಕು ಅಂತಿಲ್ಲ, ನಾವು ಊಹಾತೀತವಾದ ರೀತಿಯಲ್ಲಿ ಶಿಕ್ಷೆ ಕೊಡ್ತಾನೆ.
ಶಿಕ್ಷೆ ಕೊಡೋದು ಅಂದ್ರೆ ಏನು, ನಮ್ಮನ್ನ ಒಟ್ಟು ಸಾವಿನ ಕಡೆ ದೂಡೋದು. ಒಂದಲ್ಲ ಒಂದು ಸಂದರ್ಭದಲ್ಲಿ ಮನುಷ್ಯ ಸಾಯಬೇಕು, ಅದಕ್ಕೆ ಬೇಕಾದ ತಯಾರಿಯನ್ನು ಸಮ್ಮಿಶ್ರ ಮಾರ್ಗದಲ್ಲಿ ಮಾಡ್ತಾನೆ ಅಷ್ಟೇ. ಈ ತೀರ್ಥ್ಯಾನಿ ಪ್ರಚರಂತಿ ಸೃಕಾವಂತೋ ನಿಷಂಗಿಣಃ. ಸೃಕಾವಂತಹ, ಸೃಕ ಅಂತಂದ್ರೆ ಬಂಗಾರದ ಮಾಲೆ, ಹೂವಿನ ಮಾಲೆ ಅದಕ್ಕೂ ಅಂತಾರೆ. ಅದನ್ನು ಧಾರಣೆ ಮಾಡಿ ಇವೆ ಆ ರೂಪಗಳು ಸಂಚಾರ ಮಾಡ್ತಾ ಇವೆ. ಅಥವಾ ಕೈಯಲ್ಲಿ ಪಾಶವನ್ನು ಹಿಡಿದು, ಸೃಕ ಅಂದ್ರೆ ಅದು ಆಗಬಹುದು, ಹಗ್ಗವನ್ನು ಹಿಡಿದು ಸಂಚಾರ ಮಾಡ್ತಾ ಇವೆ. ನಿಷಂಗಿಣಃ ಬತ್ತಳಿಕೆಗಳನ್ನು ಹಿಡಿದು ಸಂಚಾರ ಮಾಡ್ತಾ ಇವೆ. ತೀರ್ಥಾನಿ ಎಲ್ಲ ತೀರ್ಥಗಳಲ್ಲಿ ಸಂಚಾರ ಮಾಡ್ತಾ ಇವೆ, ಅವು ಸಂಚಾರ ಮಾಡ್ತಾ ಇವೆ. ಆ ರೂಪಗಳ ಧನಸ್ಸುಗಳನ್ನು ನಾವು ದೂರ ಇಡೋಣ. ಯ ಏತಾವಂತಶ್ಚ ಭೂಜಾಗುಂಸಶ್ಚ ದಿಶೋ ರುದ್ರಾಪಿತಸ್ಥಿರೇ ತೇಷಾಂ ಸಹಸ್ರಯೋ ಜನೇ ವಧನ್ವಾನಿ ತನ್ಮಸಿ. ಏತಾವಂತಹ ಇಲ್ಲಿ ತನಕ ನಾವು ಹೇಳಿದ್ದು ನಮ್ಮ ಬುದ್ಧಿ ಗೋಚರವಾದ ರೂಪಗಳು ಇಷ್ಟು ಮಾತ್ರ ಅಲ್ಲ. ಭೂಯಾಂಶಶ್ಚ ಮತ್ತು ಎಷ್ಟೆಷ್ಟು ರೂಪಗಳಿವೆ. ಪಶ್ಚಿಮೇ ಪಾರ್ಥರೂಪಾಣಿ ದಿವ್ಯಾನಿ, ಆಮೇಲೆ ದಿವ್ಯಾ ಖ್ಯಾತ್ಮ ವಿಭೂತಯ, ಅನೇಕ ವಿಭೂತಿ ರೂಪಗಳಿವೆ, ಅನಂತ ವಿಭೂತಿ ರೂಪಗಳಿವೆ. ಇಲ್ಲಿ ಬಣ್ಣಿಸಲಿಕ್ಕೆ ನಮಗೆ ಸಾಧ್ಯ ಆಗದೇ ಇದ್ದದ್ದು ಅದೆಷ್ಟೋ ರೂಪಗಳಿವೆ. ಅವೆಲ್ಲ ರೂಪಗಳು ದಿಕ್ಕುಗಳೆಲ್ಲ ತುಂಬಿಕೊಂಡಿವೆ. ದಿಶೋ ರುದ್ರಾವಿತಸ್ಥಿರೆ, ದಿಕ್ಕುಗಳನ್ನು ಆವರಿಸಿಕೊಂಡಿವೆ. ಆ ಎಲ್ಲ ರೂಪಗಳ ಧನಸ್ಸುಗಳನ್ನು ನಾವು ದೂರ ಇಡೋಣ ನಮ್ಮ ಕ್ಷೇಮಕ್ಕಾಗಿ. ನಮೋ ರುದ್ರೇಭ್ಯೋ ಯೇ ಪೃಥಿವ್ಯಾಂ. ರುದ್ರನ ರೂಪಗಳು ಕೆಲವು ಪೃಥ್ವಿಯಲ್ಲಿವೆ, ಈ ಅಂತರಿಕ್ಷೆ ಕೆಲವು ಅಂತರಿಕ್ಷದಲ್ಲಿವೆ, ಇನ್ನು ಕೆಲವು ಏ ದಿವಿ, ಕೆಲವು ಜೂಲೋಕದಲ್ಲಿವೆ. ಯೇಷಾಂ ಅನ್ನಂ. ಆಮೇಲೆ ಈ ರೂಪಗಳಿಗೆ ಅನ್ನ ಏನಿದೆಯಲ್ಲ ಅಂದ್ರೆ ನಮ್ಮ ಆಹಾರ, ಈ ಆಹಾರವೇ ಅವುಗಳಿಗೊಂದು ಬಾಣ ಅಂತ. ನಮಗೆ ಆಹಾರದ ಮೂಲಕ ನಮ್ಮನ್ನು ಅವನು ಶಿಕ್ಷೆಗೊಳಪಡಿಸ್ತಾನೆ. ಯೇಷಾಂ ಅನ್ನಂ ವಾತಃ. ಅವುಗಳಿಗೆ ಆ ಭಗವಂತನ ರೂಪಗಳಿಗೆ ಅನ್ನವೇ ಒಂದು ಆಯುಧ ಇದ್ದಂತೆ. ಹೌದು, ಇಲ್ಲದೆ ಹೋದ್ರೆ ನಾವು ತಿನ್ನುವಂತಹ ಅನ್ನವೇ ಯುಕ್ತ ರೀತಿಯಲ್ಲಿ ಮಾಡದೆ ಹೋದರೆ, ಯುಕ್ತ ರೀತಿಯಲ್ಲಿ ನಿವೇದನೆ ಮಾಡದೆ ತಿಂದ್ರೆ ಅದು ಆ ರೀತಿಯಾಗಿ ನಮಗೆ ಘಾತಕ ಆಗ್ತದೆ. ಅನ್ನಂ ವಿಷವಃ. ಆ ಭಗವಂತನ ರೂಪಗಳಿಗೆ ನಮಸ್ಕಾರ. ಇದು ಒಂದು. ಮತ್ತು ಅದನ್ನ ಪೃಥ್ವಿವ್ಯಾಮ್ ಅಂತರಿಕ್ಷ ಅಂತ ಹೀಗೆ ಬೇರೆ ಬೇರೆ ಇದೆಯಲ್ಲ. ಪೃಥ್ವಿಯಲ್ಲಿದ್ದ ರೂಪಗಳಿಗೆ ಅನ್ನವೇ ಆಯುಧ, ಅಂತರಿಕ್ಷದಲ್ಲಿದ್ದಂಥ ರೂಪಗಳಿಗೆ ಗಾಳಿಯೇ ಆಯುಧ. ಹೀಗೆ ಅದನ್ನು ಒಂದೊಂದು ಬೇರೆ ಬೇರೆ ಮಾಡಿ ವ್ಯಾಖ್ಯಾನ ಮಾಡ್ತಾರೆ. ಒಂದೇ ರೀತಿಯಾಗೂ ಮಾಡಬಹುದು, ಭಿನ್ನ ಭಿನ್ನವಾಗಿ ವ್ಯಾಖ್ಯಾನ ಮಾಡಿದ್ದು ಕಾಣಿಸ್ತದೆ ನಮಗೆ. ಆ ಅಂತರಿಕ್ಷದಲ್ಲಿರುವ ಭಗವಂತನ ಕೈಯಲ್ಲಿ ವಾತಂ ಗಾಳಿ, ಚಂಡಮಾರುತ ಮೊದಲಾದ ಗಾಳಿಯನ್ನು ಬೀಸ್ತದಲ್ಲ, ಆ ಬೀಸುವ ಗಾಳಿಯೇ ಅವನಿಗೊಂದು ಆಯುಧ. ಅದೇ ವಿಷವಃ, ಬಾಣ. ಆ ಮೂಲಕ ಪ್ರಕೃತಿಯನ್ನು ಆತ ಮಣಿಸ್ತಾನೆ, ಧ್ವಂಸ ಮಾಡ್ತಾನೆ, ಜೀವಿಗಳನ್ನು ಧ್ವಂಸ ಮಾಡ್ತಾನೆ. ಆ ಭಗವಂತನ ರೂಪಗಳಿಗೆ ನಮಸ್ಕಾರ. ನಮೋ ರುದ್ರೇಭ್ಯ. ಆ ಭಗವಂತನ ರೂಪಗಳಿಗೆ ನಮಸ್ಕಾರ. ಇನ್ನು ಕೆಲವು ಭಗವಂತನ ರೂಪಗಳು ದಿವಿ, ದೇವಲೋಕದಲ್ಲಿವೆ. ಅವುಗಳಿಗೆ ಈ ಮಳೆಯೇ ಬಾಣ ಇದ್ದಂತೆ. ಮಳೆಯ ಮೂಲಕ, ಅತಿವೃಷ್ಟಿಯ ಮೂಲಕ ಜಗತ್ತನ್ನೆಲ್ಲ ಆತ ಮಣಿಸ್ತಾನೆ. ಆ ಭಗವಂತನ ರೂಪಗಳಿಗೆ, ಆ ರುದ್ರನ ಅನೇಕ ರೂಪಗಳೇನಿವೆ, ಆ ರೂಪಗಳಿಗೆ ನಾನು ನಮಸ್ಕಾರ ಮಾಡ್ತೇನೆ. ಹೀಗೆ ಪೃಥ್ವಿ ಲೋಕ, ಅಂತರಿಕ್ಷ ಲೋಕ ಮತ್ತು ಜೀವಲೋಕ, ಅದರಲ್ಲಿರುವಂಥ ಭಗವಂತನ ರೂಪಗಳಿಗೆ ಕ್ರಮವಾಗಿ ಅನ್ನ, ಗಾಳಿ ಮತ್ತು ಮಳೆ ಇವೆಲ್ಲವೂ ಕೂಡ ಆಯುಧ ಆಗಿದೆ. ಅಂದರೆ ಎಲ್ಲನೂ ಕೂಡ ನಾವು ಜಗತ್ತನ್ನು ನೋಡುವಾಗ, ಪ್ರತಿಯೊಂದನ್ನು ಗಾಳಿ ಬೀಸುವಾಗ, ಮಳೆ ಬರುವಾಗ, ಇದೆಲ್ಲವೂ ಭಗವಂತ ಜಗತ್ತನ್ನು ನಾಶ ಮಾಡಲಿಕ್ಕಾಗಿ ಇಟ್ಕೊಂಡಿರುವಂಥ ಆಯುಧಗಳು ಅಂತ ಈಗ ನಾವು ಉಪಾಸನೆ ಮಾಡಬೇಕು. ಅದನ್ನು ಮಿಸ್ಸಿಂಗ್ ಇದೆ, ಅದನ್ನು ಇಟ್ಕೊಳ್ಬೋದು. ಅದು ಇಲ್ಲಿ ಬರಲಿಲ್ಲ ಅಷ್ಟೇ, ಅದನ್ನು ಕೂಡ ಇಟ್ಕೊಳ್ಬೇಕು. ಉಪಲಕ್ಷಣತೆ ಅದನ್ನು ಇಟ್ಕೋಬೇಕು. ವರ್ಷ ಮಿಷಭಸ್ತೇಭ್ಯೋ ದಶ ದಕ್ಷಿಣ ದಶ ಪ್ರತಿ ತೀರ್ಥಶೋಧಿ ತೀರ್ಥಶೋಧ್ವಾಸ್ತೇಭ್ಯೋ ನಮಸ್ತೆ ನೋ ಮೃಡಯಂತು ತೇ ವಿಷ್ಣು ಯಶ್ಚ ನೋ ಭೋಜನ್ ಭೇ ದಧಾಮಿ. ದಕ್ಷಿಣದ ನಾವೇನು ಮಾಡಬೇಕು ಆ ಭಗವಂತನಿಗೆ ಅಂತಂದ್ರೆ, ಆ ಭಗವಂತನ ರೂಪಗಳಿಗೆ ನಾವು ದಶ ಪ್ರಾಚೀಹಿ, ಪೂರ್ವ ದಿಕ್ಕಿನಲ್ಲಿ ನಿಂತು 10 ಸ್ತೋತ್ರಗಳನ್ನು ಮಾಡೋಣ.
ದಶ ಪ್ರಾಚೀಹಿ, ಪೂರ್ವ ದಿಕ್ಕಿನಲ್ಲಿ ನಿಂತು 10 ಸ್ತೋತ್ರಗಳನ್ನು ಮಾಡೋಣ. ಅಲ್ಲಿ ಚಕ್ರಾಯುಧಧಾರಿ ಅಂತ ಮೊನ್ನೆ ಹೇಳಿದಲ್ಲ, ಪೂರ್ವ ದಿಕ್ಕಿನಲ್ಲಿ ಭಗವಂತನ ಬಾಹು ಚಕ್ರವನ್ನು ಧಾರಣೆ ಮಾಡಿದೆ, ಅದಕ್ಕೆ ಜುಹು ಅಂತ ಹೇಳಿದ್ರು. ಆ ಭಗವಂತನಿಗೆ ಅದನ್ನ ಅರ್ಪಣೆ ಮಾಡೋಣ. ದಶ ದಕ್ಷಿಣಾಹ, ದಕ್ಷಿಣ ದಿಕ್ಕಿನಲ್ಲಿ 10 ಸ್ತೋತ್ರಗಳನ್ನು ಮಾಡೋಣ. ಅಲ್ಲಿರುವಂಥ ಭಗವಂತನ ರೂಪ ಶಂಖವನ್ನು ಧಾರಣೆ ಮಾಡಿದೆ, ಭಗವಂತನ ತೋಳು, ಅದಕ್ಕೆ ಅರ್ಪಣೆ ಮಾಡೋಣ. ದಶ ಪ್ರತೀಚೀಹಿ, ಪಶ್ಚಿಮ ದಿಕ್ಕಿನಲ್ಲಿ 10 ಸ್ತೋತ್ರಗಳನ್ನು ಮಾಡೋಣ. ಅದನ್ನು ಅಲ್ಲಿರುವಂತಹ ಗದಾಧಾರಿಯಾದ ಭಗವಂತನ ತೋಳು, ರಾಜ್ಞಿ ಅಂತ ಹೆಸರು, ಅದಕ್ಕೆ ಅರ್ಪಣೆ ಮಾಡೋಣ. ಉತ್ತರ ದಿಕ್ಕಿನಲ್ಲೂ ಹಾಗೆ 10 ಸ್ತೋತ್ರಗಳನ್ನು ಮಾಡೋಣ ಭಗವಂತನಿಗೆ. ಇಲ್ಲೆಲ್ಲ 10 ಅಂತಂದರೆ ಅನಂತ ಅಂತಲೇ ಅರ್ಥ. ನಮ್ಮ ಕೈಯಿಂದ ಎಷ್ಟು ಸಾಧ್ಯವೋ ಅಷ್ಟು 10 ಸ್ತೋತ್ರಗಳನ್ನು ಮಾಡಿ ಅಲ್ಲಿರುವಂಥ ಪದ್ಮಧಾರಿಯಾದಂಥ ಭಗವಂತನ ತೋಳೇನಿದೆ ಅದಕ್ಕೆ ಅರ್ಪಣೆ ಮಾಡೋಣ. ದಶೋರ್ಧ್ವಾಹ, ಊರ್ಧ್ವ ದಿಕ್ಕಿನಲ್ಲಿ ಇರುವ ಭಗವಂತನಿಗೆ ನಾವು ಆ ಕಡೆ ಅಭಿಮುಖರಾಗಿ ಸ್ತೋತ್ರಗಳನ್ನು ಸಮರ್ಪಣೆ ಮಾಡೋಣ. ದಶೋರ್ಧ್ವಾಹ ತೇಭ್ಯ ನಮಃ, ಆ ಎಲ್ಲ ರೂಪಗಳಿಗೆ ನಮಸ್ಕಾರ. ತೇನೋ ಮೃಡಯಂತ, ಅವೆಲ್ಲ ರೂಪಗಳು ನಮಗೆ ರಕ್ಷಣೆ ಕೊಡಲಿ. ಮತ್ತೆ ಎಂ ದ್ವಿಷ್ಮೋ ಯಶ್ಚನೋ ದ್ವೇಷ್ಟಿ ತಮ್ಮೋ ಜಂಭೇ ದಧಾಮಿ, ಯಾರನ್ನ ನಾವು ದ್ವೇಷಿಸ್ತೇವೆ, ಕೆಲವರನ್ನ ಕಂಡ್ರೆ ನಮಗೂ ಕೂಡ ಆಗೋದಿಲ್ಲ. ಕೆಲವು ದುಷ್ಟರನ್ನ, ಕಲಿ ಮೊದಲಾದ ದೈತ್ಯರನ್ನ ಕಂಡ್ರೆ, ಆ ದುಷ್ಟ ಶಕ್ತಿಗಳನ್ನು ಕಂಡ್ರೆ ನಮಗೂ ಆಗೋದಿಲ್ಲ. ವಿ ಹೇಟ್ ದೆಮ್. ಹಾಗೆ ಎಷ್ಟ ನೋ ದ್ವೇಷಿ, ಅವರು ನಮ್ಮನ್ನು ದ್ವೇಷಿಸ್ತಾರೆ, ಸಜ್ಜನರಾದಂಥ ನಮ್ಮನ್ನು ಅವರು ದ್ವೇಷಿಸ್ತಾರೆ. ಇವರೆಲ್ಲರಿಗೂ ಕೂಡ ತಮ್ಮ ಓ ಜಂಭೇ ದಧಾಮಿ, ನಿಮ್ಮ ಭಯಂಕರವಾದಂಥ ಮುಖದಲ್ಲಿ ನಾವು ಅವುಗಳನ್ನು ಆಹುತಿ ಕೊಡ್ತೇವೆ. ಎಲ್ಲವನ್ನು ಕೂಡ ಮುಖದಲ್ಲಿ ಆಹುತಿ ಕೊಟ್ಟು ಅವು ಧ್ವಂಸ ಆಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಅಂದರೆ ಇವು ಬರೇ ಕಲಿಮಲಾದ ಶಕ್ತಿಗಳು ಮಾತ್ರ ಅಲ್ಲ, ದುರ್ಗುಣಗಳು ಕೂಡ, ಆಂತರಿಕವಾದಂಥ ದುರ್ಗುಣಗಳು ಕೂಡ, ಅದೆಲ್ಲ ದುರ್ಗುಣಗಳನ್ನ ನಿಮ್ಮ ಮುಖದಲ್ಲಿ ಆಹುತಿ ಕೊಡ್ತೇವೆ. ಜಂಭ ಅಂದ್ರೆ ಭಯಂಕರವಾದಂಥ ಮುಖ. ರುದ್ರಂದು ಭಯಂಕರವಾದ ಮುಖನೇ, ರುದ್ರನು ಪ್ರಳಯ ಕಾಲದಲ್ಲಿ ಭಯಂಕರನೇ. ಅದಲ್ಲದೆ ಅವನ ಅಂತರ್ಯಾಮಿಯಾಗಿರ್ತಕ್ಕಂಥ ನರಸಿಂಹರೂಪಿಯಾದ ಭಗವಂತ ಇದ್ದಾನಲ್ಲ, ಅವನು ಕೂಡ ಭಯಂಕರವಾದ ಮುಖವುಳ್ಳವನೇ. ಹಾಗಾಗಿ ಭಯಂಕರವಾದ ಮುಖ ಅನ್ನೋದು ನರಸಿಂಹನಿಗೆ ಹೆಚ್ಚು ಅನ್ವಯ ಆಗುವಂಥ ಶಬ್ದ. ಅವನಲ್ಲಿ ಆಹುತಿ ಕೊಡೋಣ. ನೃಸಿಂಹರೂಪಿ ಸರ್ವೇಷಾಂ ಹಿತ್ವಾ ತಾಭಿರಳಂಕತಃ ನೃತ್ಯತೆ ಪ್ರಳಯೇ ದೇವ ಸ್ವಯಂ ಕೃಷ್ಣಾದಿ ರೂಪವಾನ್ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ ಕೊಡುವಂಥ ಒಂದು ಶ್ಲೋಕ. ಅದು ಬಹುಶಃ ತಂತ್ರ ಭಾಗವತ ಅಲ್ಲಿ ಶ್ಲೋಕ ಅಂತ ಕಾಣಿಸ್ತದೆ. ಅವನು ಭಗವಂತ ಏನ್ ಮಾಡ್ತಾನಂದ್ರೆ, ನೃಸಿಂಹರೂಪಿ ಸರ್ವೇಷಾಂ ಭಿತ್ವಾ ತಾಭಿರಳಂಕತಃ, ಸಕಲ ಪ್ರಪಂಚ, ಬ್ರಹ್ಮಾದಿ ರೂಪವಾದಂಥ ಸಕಲ ಪ್ರಪಂಚ ಏನಿದೆ ಆ ಎಲ್ಲ ಜೀವಿಗಳನ್ನು ನಾಶಪಡಿಸ್ತಾನೆ ಪ್ರಳಯ ಕಾಲದಲ್ಲಿ. ನಾಶಪಡಿಸಿ ತಾಭಿರಳಂಕೃತಃ, ಅಲ್ಲೇನದಂದ್ರೆ ಅವರ ಆ ಎಲ್ಲ ಪಾರ್ಥಿವ ದೇಹಗಳನ್ನು, ಪ್ರಾಕೃತಿಕ ದೇಹಗಳನ್ನು ತನ್ನ ಮೈ ಮೇಲೆ ಹಾಕೋತಾನೆ. ಅಲಂಕೃತ, ಅದೊಂದು ಅಲಂಕಾರ ಅವನಿಗೆ. ಮತ್ತೆ ನೃತ್ಯತೆ, ಪ್ರಳಯ ಕಾಲದಲ್ಲಿ ನರ್ತನೆ ಮಾಡ್ತಿರ್ತಾನೆ. ಸ್ವಯಂ ಕೃಷ್ಣಾದಿ ರೂಪವಾನ್ ಅನ್ನೋದು ಮುಂದಿನ ಶ್ಲೋಕ, ಮುಂದಿನ ಅರ್ಧಕ್ಕೆ, ಅದಕ್ಕೆ ನರಸಿಂಹ ರೂಪಕ್ಕೆ ಸಂಬಂಧಪಟ್ಟದ್ದಲ್ಲ. ಹೀಗೆ ಇದು ಆ ಪ್ರಳಯದಲ್ಲಿ ನರ್ತನ ಮಾಡುವಂಥ ಭಗವಂತ ಏನಿದೆ, ನರಸಿಂಹ ರೂಪಿ ಅಂತ ಭಗವಂತ, ಅವನಿಗೆ ಅವನ ಮುಖದಲ್ಲಿ ದುರ್ಗುಣಗಳನ್ನೆಲ್ಲ ಆಹುತಿ ಕೊಡ್ತೇವೆ ಅಂತ ನಾವು ತಿಳ್ಕೋಬೇಕು. ಮತ್ತೆ ಪ್ರಳಯ ಕಾಲ ನಡೆದಾಗ ಆ ಪ್ರಳಯ ಕಾಲ ಅಂತಂದ್ರೆ ಭಗವಂತನ ಮುಖದಲ್ಲಿ ಆಗುವಂಥ ಒಂದು ಆಹುತಿ ಪ್ರಕ್ರಿಯೆ, ಯಜ್ಞ ಪ್ರಕ್ರಿಯೆ. ಯಜ್ಞ ಅಂತಂದ್ರೆ ಯಾವಾಗೋ ಒಂದು ಕಾಲದಲ್ಲಿ ಮಾಡೋ ಯಜ್ಞ ಮಾತ್ರ ಅಲ್ಲ, ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಸಂದರ್ಭದಲ್ಲೂ ಮಾಡೋ ಕ್ರಿಯೆಯಲ್ಲೂ ಯಜ್ಞವೇ. ಪ್ರಳಯ ಕಾಲವೂ ಕೂಡ ಒಂದು ಯಜ್ಞ ಅಂತ ನಾವು ಉಪಾಸನೆ ಮಾಡಬೇಕಷ್ಟೆ. ಹೀಗೆ ಆ ಚತುರ್ಮುಖಾದಿಗಳ ಶರೀರಗಳಿವೆಯಲ್ಲ, ಅವನ್ನೆಲ್ಲ ನಾಶಪಡಿಸಿ ಅವರ ಪ್ರಾಕೃತಿಕ ಶರೀರಗಳನ್ನು ತನ್ನ ಮೈ ಮೇಲೆ ಹಾಕೊಂಡು ಅದನ್ನ ಅಲಂಕೃತನಾಗಿ ನರ್ತನ ಮಾಡ್ತಾನೆ. ಈ ಹಿರಣ್ಯಕಶಿಪುವನ್ನು ಕೊಂದು ಹಾಕಿ, ಅವನ ಎದೆ ಸೀರಿ ಅವನು ಕೊಂದು ಹಾಕಿ ಅವನ ಕರುವನ್ನು ತನ್ನ ಮೈ ಮೇಲೆ ಹಾಕೊಂಡಲ್ಲ, ಅದು ಯಾಕೆಂದ್ರೆ ಅದಕ್ಕೂ ಇದಕ್ಕೂ ಸಂಬಂಧ ಇದೆ. ಶತ್ರುಗಳೇ ಆಗಲಿ ಮತ್ತಾರೇ ಆಗಲಿ, ಅವನು ಶತ್ರುವಾದರೂ ಕೂಡ ತನ್ನವನೇ ಆದಂಥ ಜಯ ಅಲ್ಲಿದ್ದ, ಅವನನ್ನು ಕೊಂದು ಹಾಕಿ ಅವನ ಕರುಳನ್ನು ತನ್ನ ಅಲಂಕಾರವನ್ನಾಗಿ ಮಾಡ್ಕೊಂಡ, ತನ್ನ ಮಾಲೆಯನ್ನಾಗಿ ಮಾಡ್ಕೊಂಡ. ಹಾಗೆ ಮಾಡ್ಕೊಂಡದ್ದು ಪ್ರಳಯ ಕಾಲದಲ್ಲಿ ಅವನೇನು ಬ್ರಹ್ಮಾದಿ ದೇಹಗಳನ್ನ ಮಾಲೆಯಾಗಿ ಮಾಡ್ಕೋತಾನೆ, ಅದಕ್ಕೆ ಸೂಚಕವಾಗಿದೆ. ಸೂಚನೆ ಹೀಗೆ ಮಾಡಿಕೊಂಡು ಅವನು ನೃತ್ಯತೆ ನರ್ತನ ಮಾಡ್ತಾನೆ. ಎಲ್ಲಿ ಅದರ ದಾಸ ಸಾಹಿತ್ಯ ಬರ್ತೀನಿ ನೆನಪಿಲ್ಲ ನನಗೆ, ಇರಬೇಕು. ಹಾಂ ಸರಿ, ನಮ್ಗೆ ನೆನಪಿಗೆ ಬರ್ತಿಲ್ಲ ಅದು ಹೇಳ್ರಿ, ಪೂರ್ತಿ ಹೇಳ್ರಿ. ಹಾಂ
ಅಲ್ಲಿ ನೀವು ಹೇಳಿ. ಅದಕ್ಕೂ ಶಿರಪಟ್ಟಿ ಮಾಡ್ಕೊಂಡು ಕಟ್ಟಿಕೊಂಡು ಸರಿ. ಏಕಾದಶಿ ಕಾಲಲ್ಲಿ ಗೆಜ್ಜೆ ಮಾಡ್ಕೊಂಡು ಹಾಂ ಮತ್ತೆ ಕೊರಳಲ್ಲಿ ಮಾಲೆ ಇವರು ಬಂದಂತ ಸರ್. ಸರಿ ಸರಿ ಸರಿ. ಹಾಂ ಕಂಪ್ಲೀಟ್ ಚರ್ಮನ ಸುರಿದು ಹಾಂ ಶಿರಪಟ್ಟಿ ಅಂತ ಬ್ರಹ್ಮದೇವರ ಚರ್ಮ ಶಿರಸ್ಸಿನ ಪಟ್ಟೆ. ಹಾಂ ದ್ವಾದಶ ರುದ್ರರು ಹಾಂ ದ್ವಾದಶ ರುದ್ರ ರುಂಡಗಳು ಏಕಾದಶ ರುದ್ರರು ರುಂಡಗಳನ್ನು ಹಾಂ ಮಾಲೆ ಹಾಕೋತಾರೆ. ಸರಿ. ಏಕಾದಶಿ ರುದ್ರದ ರುಂಡಗಳು ಮಾಲೆ. ಮಾಲೆ ಹಾಂ ಆದಿತ್ಯರು ಏಕಾದಶ ಆದಿತ್ಯರು ದ್ವಾದಶ ಆದಿತ್ಯರು ಅಲ್ಲ, ದ್ವಾದಶಾದಿತ್ಯರು ಒಂದು ಪರಮಾತ್ಮನ ಬೇರ್ಪಡಿಸ್ಬೇಕಲ್ಲ. ಸ್ವಯಂ ವಿಷ್ಣು ಅಲ್ಲಿ ಒಬ್ಬ ಇದ್ದಾನೆ. ಹಾಂ ಏಕಾದಶಿ ಆದಿತ್ಯನು ಒಂದು ಕಾಲಿಗೆ 5 ಗೆಜ್ಜೆ, ಒಂದು ಕಾಲಿಗೆ 6 ಗೆಜ್ಜೆ. ಹಾಂ 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 ಸರಿ ಸರಿ. ಏಕಾದಶ ರುದ್ರರು ಹಾಂ ವಸುಗಳು ಟೊಂಕಕ್ಕೆ, ಏಕಾದಶಿ ರುದ್ರರು ಒಂದು ಕಾಲಿಗೆ 5 ಮತ್ತೊಂದು ಕಾಲಿಗೆ 6 ಗೆಜ್ಜೆ ರೂಪದಲ್ಲಿ ರುದ್ರರು, ವಸುಗಳು ಟೊಂಕಪಟ್ಟಿಯ ರೂಪದಲ್ಲಿ ಇದ್ಕೊಂಡು ಅರ್ಥನ ಮಾಡ್ತಾರೆ. ಪ್ರಾಯ ಇದು ಈಗ ನಾನೇನು ಶ್ಲೋಕ ಹೇಳಿದ್ನಲ್ಲ ಅದರಲ್ಲೇ ಹಿಂದೆ ಮುಂದೆ ಏನಾದ್ರು ಇದ್ದಿರಬೇಕು. ನೀವು ಐತರೇ ಹೇಳಿದ್ರಲ್ಲ, ನಾನು ಹೇಳಿದ ಭಾಗವತ ತಾತ್ಪರ್ಯ. ಸರಿ, ಅದನ್ನು ಸ್ವಲ್ಪ ತೆಗೆದು ಅನುಸಂಧಾನ ಮಾಡ್ತೇನೆ. ಆ ಶ್ಲೋಕ ಬಾಯ್ಪಾಠ ಮಾಡಿದರೆ ನಿತ್ಯ ನಾವು ಹೇಳ್ಕೊಳ್ಳಿಕ್ಕೆ, ಭಗವಂತನ ಮುಂದೆ ಕೂತ್ಕೊಂಡು ಹೇಳ್ಕೊಳ್ಳಿಕ್ಕೆ ಅದು ಅನುಕೂಲ. ಸರಿ. ಹೀಗೆ ಆ ರುದ್ರಾಧ್ಯಾಯದ 11ನೇ ಅನುವಾಕ, ಅದರ ಕೊನೆಯ ಭಾಗನೂ ಕೂಡ ಇಲ್ಲಿ ಮುಕ್ತಾಯ ಕಂಡಿದೆ. ಅದು ಆ ಮನೋನಿಯಾಮಕನಾದಂಥ ರುದ್ರ, ಆ ರುದ್ರನ ಅಂತರ್ಯಾಮಿಯಾಗಿರ್ತಕ್ಕಂಥ ಮುಖ್ಯ ಪ್ರಾಣ, ಆ ಮುಖ್ಯ ಪ್ರಾಣನ ಅಂತರ್ಯಾಮಿಯಾಗಿರ್ತಕ್ಕಂಥ ನರಸಿಂಹ ರೂಪದ ಭಗವಂತ, ನರಸಿಂಹನಿಂದ ಅಭಿನ್ನನಾದಂಥ ಕ್ಷೇತ್ರದ ಅಧಿದೇವತೆ ರುಕ್ಮಿಣಿ ಸತ್ಯಭಾಮೆಯ ಸಮೇತನಂಥ ಪಾಂಡುರಂಗ ಇರ್ತದೆ. ನಿಮ್ಮ ಕುಲಸ್ವಾಮಿ ಲಕ್ಷ್ಮೀ ವೆಂಕಟೇಶ್ವರ, ನಮ್ಮ ಕುಲಸ್ವಾಮಿನೂ ಲಕ್ಷ್ಮೀ ವೆಂಕಟೇಶ್ವರಿಯವರೇ. ಹೀಗೆ ಲಕ್ಷ್ಮೀ ನರಸಿಂಹನಿಂದ ಅಭಿನ್ನನಾದಂಥ ಕ್ಷೇತ್ರಸ್ವಾಮಿ ರುಕ್ಮಿಣಿ ಸತ್ಯಭಾಮ ಸಮೇತ ಪಾಂಡುರಂಗ ವಿಠಲನಿಂದ ಅಭಿನ್ನನಾದಂಥ ಲಕ್ಷ್ಮೀ ವೆಂಕಟೇಶ ದೇವರಿಗೆ ಈ ಭಾಗ ಅರ್ಪಿತ ಆಗಬೇಕು ಅನ್ನುವಲ್ಲಿಗೆ ಇದು ಮುಕ್ತಾಯ ಕಂಡಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರುವ ಇನ್ನು ಋಷಿಕೇಶನೇ, ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.